ಹಾಯ್ ಫ್ರೆಂಡ್ಸ್, ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಬೆಂಗಳೂರಿಂದ ಮೈಸೂರಿಗೆ ಕಾರಲ್ಲಿ ಹೋಗ್ತಿರ್ತೀರ. ಹಾಗೆ ದಾರಿಲಿ ಟೋಲ್ ಬರುತ್ತೆ, ಅಲ್ಲಿ 120ರಿಂದ 130 ರೂಪಾಯಿ ಟೋಲ್ ಕಟ್ತೀರ. ಹಾಗೆ ನಿಮ್ಮಿಂದ ಸಾವಿರಾರು ಕಾರು ಮತ್ತು ಲಾರಿ ಹಾಗೆ ಬಸ್ಗಳು ಹೀಗೆ ಹಲವಾರು ವೆಹಿಕಲ್ಗಳು ಟೋಲನ್ನು ಕಟ್ತಾ ಇರ್ತವೆ. ಹಾಗೆ ಒಂದೇ ದಿನದಲ್ಲಿ ಒಂದು ಟೋಲ್ ಪ್ಲಾಜಾದಲ್ಲಿ ಲಕ್ಷಾಂತರ ರೂಪಾಯಿ ಸಂಗ್ರಹ ಆಗುತ್ತೆ. ಹಾಗೆ ದೇಶಾದ್ಯಂತ ಸಾವಿರಾರು ಟೋಲ್ ಪ್ಲಾಜಾಗಳು ಕೋಟಿಗಟ್ಟಲೆ ರೂಪಾಯಿಯನ್ನ ಸಂಗ್ರಹ ಮಾಡ್ತವೆ. ಆದರೆ ಈ ಹಣ ಎಲ್ಲಿಗೆ ಹೋಗುತ್ತೆ? ನಿಜವಾಗಿಯೂ ಸರ್ಕಾರದ ಖಜಾನೆಗೆ ಹೋಗುತ್ತಾ, ಅಥವಾ ಖಾಸಗಿಯ ಯಾರೋ ಒಬ್ಬ ಮಾಲೀಕ ತಗೊಳ್ತಾನ, ಅಥವಾ ಯಾರಾದರೂ ಮಧ್ಯದಲ್ಲಿ ಲಾಭ ಮಾಡಿಕೊಳ್ತಾರ? ಈ ಪ್ರಶ್ನೆಗೆ ಉತ್ತರ ತಿಳ್ಕೊಂಡ್ರೆ ನೀವು ಟೋಲ್ ಕಟ್ಟೋ ದೃಷ್ಟಿನೇ ಬದಲಾಗುತ್ತೆ. ಟೋಲ್ ಅಂದ್ರೆ ಒಂದು ರಸ್ತೆ, ಸೇತುವೆ ಅಥವಾ ಎಕ್ಸ್ಪ್ರೆಸ್ ವೇಗಳನ್ನು ಬಳಸುವುದಕ್ಕೆ ವಿಧಿಸುವ ಒಂದು ಫೀಸ್ ಆಗಿರುತ್ತೆ. ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಿಸೋಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತೆ. ಹಾಗೆ ರಸ್ತೆ ಮಾಡಿ ಹಾಗೆ ಬಿಡೋದಲ್ಲ, ಪ್ರತಿದಿನ ಅದರ ನಿರ್ವಹಣೆ, ದುರಸ್ತಿ ಹಾಗೆ ಸುರಕ್ಷತೆ ಮತ್ತು ಇತರೆ ತುರ್ತು ಸೇವೆಗಳಿಗೆ ಹಣ ಬೇಕಾಗಿರುತ್ತೆ. ಈ ಎಲ್ಲಾ ಖರ್ಚುಗಳನ್ನ ಕೇವಲ ಜನರ ಟ್ಯಾಕ್ಸ್ ಇಂದ ಭರಿಸೋ ಬದಲು ಆ ರಸ್ತೆನ ಯಾರು ಯೂಸ್ ಮಾಡ್ತಾರೆ ಅವರಿಗೆ ಒಂದಿಷ್ಟು ಫೀಸ್ ಅಂತ ಫಿಕ್ಸ್ ಮಾಡ್ತಾರೆ. ಅದನ್ನೇ ನಾವು ಟೋಲ್ ಅಂತ ಕರಿತೀವಿ. ಇನ್ನು ಭಾರತದಲ್ಲಿ ಟೋಲ್ ಸಂಗ್ರಹಕ್ಕೂ ಕೂಡ ಒಂದು ಇತಿಹಾಸ ಇದೆ. ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ವೇಗವಾಗಿ ಆರಂಭ ಮಾಡಬೇಕಾದ್ರೆ ಸರ್ಕಾರದ ಮುಂದೆ ದೊಡ್ಡ ಸವಾಲುಗಳಿತ್ತು. ದೇಶದಲ್ಲಿರೋ ಎಲ್ಲಾ ರಸ್ತೆಗಳನ್ನ ಸರ್ಕಾರ ನಿರ್ಮಿಸೋಕೆ ಹಣನೇ ಇದ್ದಿದ್ದಿಲ್ಲ. ಆದ್ರಿಂದ ಸರ್ಕಾರ ಏನು ಮಾಡುತ್ತೆ ಅಂದರೆ ಖಾಸಗಿ ಕಂಪನಿಗಳ ಸಹಭಾಗಿತ್ವದಲ್ಲಿ ಒಂದಿಷ್ಟು ಮಾಡೆಲ್ಗಳನ್ನ ಯೂಸ್ ಮಾಡುತ್ತೆ. ಕಂಪನಿಗಳು ರಸ್ತೆಯನ್ನು ರೆಡಿ ಮಾಡಿಕೊಡ್ತವೆ, ಕೆಲವು ವರ್ಷಗಳ ಕಾಲ ಟೋಲನ್ನು ಸಂಗ್ರಹ ಮಾಡ್ತವೆ, ಆಮೇಲೆ ರಸ್ತೆನ ಸರ್ಕಾರಕ್ಕೆ ಹಸ್ತಾಂತರ ಕೂಡ ಮಾಡ್ತಾರೆ. ಇದರಿಂದ ಸರ್ಕಾರಕ್ಕೆ ಒಂದು ದೊಡ್ಡ ಮೊತ್ತದ ಹಣ ಉಳಿಯುತ್ತೆ. ಹಾಗೆ ದೇಶದಲ್ಲಿ ಉತ್ತಮವಾದಂಥ ಹೆದ್ದಾರಿಗಳ ನಿರ್ಮಾಣ ವೇಗವಾಗುತ್ತೆ. ಇಷ್ಟೇ ಒಂದ್ಸಲ ಇಮ್ಯಾಜಿನ್ ಮಾಡಿ, ಈ ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ಮಾಡೋಕ್ಕೆ ಸಾವಿರಾರು ಕೋಟಿ ಖರ್ಚಾಗುತ್ತೆ ಅಂತ. ಈ ಟೋಲ್ ಇಲ್ಲ ಅಂತ ಇದ್ದಿದ್ರೆ ಈ ಸಂಪೂರ್ಣ ಹಣವನ್ನ ಸರ್ಕಾರನೇ ಕೊಡಬೇಕಿತ್ತು, ಅದು ನಮ್ಮ ತೆರಿಗೆಗಳಿಂದ. ಅದಲ್ಲದೆ ರಸ್ತೆಗಳ ನಿರ್ವಹಣೆಗೆ ಪ್ರತಿ ವರ್ಷವೂ ಕೂಡ ಹೆಚ್ಚುವರಿ ಸಾಲ. ಸೊ ಈ ಟೋಲ್ ವ್ಯವಸ್ಥೆ ಉದ್ದೇಶ ಏನಂದ್ರೆ, ಆ ರಸ್ತೆಯನ್ನು ಯಾರು ಹೆಚ್ಚು ಬಳಸ್ತಾರೆ ಅವರು ಕೂಡ ಅದರ ಮೇಂಟೆನೆನ್ಸ್ ಅಲ್ಲಿ ಪಾರ್ಟ್ನರ್ ಆಗಬೇಕು. ಆದರೆ ಎಲ್ಲಾ ಟೋಲ್ ಸರ್ಕಾರಕ್ಕೆ ಹೋಗಲ್ಲ. ಇಲ್ಲಿಂದ ನಿಜವಾದ ಭಾಗ ಆರಂಭ ಆಗುತ್ತೆ. ಈಗ ಮೇನ್ ಟಾಪಿಕ್ಗೆ ಬರೋಣ. ನೀವು ಟೋಲ್ ಪ್ಲಾಜಾದಲ್ಲಿ 100 ರೂಪಾಯಿ ಕಟ್ಟಿದ್ರೆ ಆ ಹಣ ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರದ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತಾ? ಇದಕ್ಕೆ ಉತ್ತರ ಯಾವಾಗಲೂ ಇಲ್ಲ. ಯಾವ ರಸ್ತೆ ಯಾವ ಅಗ್ರಿಮೆಂಟ್ ಅಡಿಯಲ್ಲಿ ನಿರ್ಮಾಣ ಆಗಿರುತ್ತೋ ಅದರ ಮೇಲೆ ನಿರ್ಧಾರ ಆಗುತ್ತೆ. ಕೆಲವು ರಸ್ತೆಗಳನ್ನು NHAI ಅಂದರೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಇದು ನಿರ್ಮಾಣ ಮಾಡುತ್ತೆ. ಅಂತಹ ರಸ್ತೆಗಳ ಟೋಲನ್ನು NHAI ಸಂಗ್ರಹ ಮಾಡುತ್ತೆ. ಆ ಹಣನ ಮತ್ತೆ ಹೊಸ ರೋಡ್ ಹಾಗೆ ಹಳೆ ರೋಡ್ಗಳ ಮೇಂಟೆನೆನ್ಸ್ ಮತ್ತು ಅದಕ್ಕಾಗಿ ಮಾಡಿದ್ದ ಸಾಲಗಳ ಮರುಪಾವತಿಗೆ ಯೂಸ್ ಮಾಡ್ಕೋತಾರೆ. ಆದರೆ ಕೆಲವು ರಸ್ತೆಗಳನ್ನು ಪ್ರೈವೇಟ್ ಕಂಪನಿಗಳು ಮೇಂಟೈನ್ ಮಾಡ್ತವೆ. ಅಲ್ಲಿ ನಿರ್ದಿಷ್ಟ ಅವಧಿವರೆಗೆ ಮಾತ್ರ ಟೋಲನ್ನು ಸಂಗ್ರಹ ಮಾಡಬಹುದು. ಬಾಟ್ ಅಂದರೆ ಬಿಲ್ಡ್, ಆಪರೇಟ್, ಟ್ರಾನ್ಸ್ಫರ್. ಈ ಮಾಡೆಲಲ್ಲಿ ಯಾವುದಾದ್ರೂ ಒಂದು ಪ್ರೈವೇಟ್ ಕಂಪನಿ ತನ್ನ ಹಣದಿಂದ ರಸ್ತೆನ ಬಿಲ್ಡ್ ಮಾಡಬೇಕು. ಅದಾದ್ಮೇಲೆ 20ರಿಂದ 30 ವರ್ಷದವರೆಗೆ ಟೋಲನ್ನು ಸಂಗ್ರಹ ಮಾಡುತ್ತೆ. ಇನ್ನು ಆ ಅವಧಿಯಲ್ಲಿ ಕಂಪನಿ ತನ್ನ ಎಲ್ಲ ಇನ್ವೆಸ್ಟ್ಮೆಂಟ್ ಹಾಗೆ ಮೇಂಟೆನೆನ್ಸ್ ಕಾಸ್ಟ್ ಹಾಗೆ ಒಪ್ಪಂದದ ಆದಾಯವನ್ನು ಪಡೆದಿರುತ್ತೆ. ಒಪ್ಪಂದ ಎಲ್ಲ ಮುಗಿದ ಮೇಲೆ ಈ ಅಗ್ರಿಮೆಂಟ್ನ ಡೇಟ್ ನಂತರ ರಸ್ತೆಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡ್ತಾರೆ. EPC ಅಂದರೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್. ಈ ಮಾಡೆಲಲ್ಲಿ ಈ ರೋಡನ್ನು ನಿರ್ಮಾಣ ಮಾಡೋ ವೆಚ್ಚನ ಸರ್ಕಾರನೇ ಭರಿಸುತ್ತೆ. ಆದರೆ ಕಂಪನಿಗೆ ನಿರ್ಮಾಣದ ಹಣ ಮಾತ್ರ ಸಿಗುತ್ತೆ. ಸಾಮಾನ್ಯವಾಗಿ ಟೋಲ್ ಸಂಗ್ರಹಿಸೋ ರೈಟ್ಸ್ ಈ ಕಂಪನಿಗಳಿಗೆ ಇರೋದಿಲ್ಲ. ಇನ್ನು HAM ಹೈಬ್ರಿಡ್ ಆನ್ಯುಟಿ ಮಾಡೆಲ್. ಈ ಮಾಡೆಲಲ್ಲಿ ಸರ್ಕಾರ ಮತ್ತು ಪ್ರೈವೇಟ್ ಕಂಪನಿ ಎರಡು ಸೇರಿ ವೆಚ್ಚವನ್ನು ಹಂಚಿಕೆ ಮಾಡಿಕೊಂಡಿರ್ತಾರೆ. ಇದರಿಂದ ಸರ್ಕಾರದ ಮೇಲೆ ಹಣಕಾಸಿನ ಯಾವುದೇ ಪ್ರೆಷರ್ ಕೂಡ ಇರೋದಿಲ್ಲ. ಹಾಗೆ ಈ ಸ್ಕೀಮ್ಗಳು ಅಥವಾ ಈ ಪ್ರಾಜೆಕ್ಟ್ ಅತ್ಯಂತ ವೇಗವಾಗಿ ಕಂಪ್ಲೀಟ್ ಆಗುತ್ತೆ. ಇನ್ನು ಈ ಎಲ್ಲ ಮಾಡೆಲಲ್ಲಿ ಸಂಗ್ರಹಿಸಿದ ಹಣ ಕೇವಲ ಲಾಭ ಆಗೋದಿಲ್ಲ. ಇದರಿಂದ ಸಿಬ್ಬಂದಿಗಳ ವೇತನ ಇರುತ್ತೆ, ಹಾಗೆ ಮೇಂಟೆನೆನ್ಸ್, ಸೆಕ್ಯೂರಿಟಿ, ಹಾಗೆ ಅಲ್ಲಿ ಯೂಸ್ ಮಾಡೋ ಟೆಕ್ನಾಲಜಿ ಮತ್ತು ತಗೊಂಡಿರೋ ಸಾಲಕ್ಕೆ ಬಡ್ಡಿ ಅಥವಾ ಇತರೆ ವೆಚ್ಚಗಳಿಗೆ ಭರಿಸ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನೀವು ಕಟ್ಟುವ ಟೋಲ್ನ ಹಣ ಎಲ್ಲಿಗೆ ಹೋಗುತ್ತೆ ಅನ್ನೋದರ ಮಾಹಿತಿ. ಇದೇ ಥರದ ಹೆಚ್ಚಿನ ಮಾಹಿತಿಯಾದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.